ಸೌಜನ್ಯ ಕೇಸ್ನ ಸಿಬಿಐ ತನಿಖೆಯಲ್ಲಿನ ಲೋಪಗಳ ಬಗ್ಗೆ ಸುಪ್ರೀಂ ಕೋರ್ಟ್ ತರಾಟೆ ತೆಗೆದುಕೊಂಡಿದೆ. ಈಗ ಮುಂದಿನ ಕ್ರಮಗಳಿಗೆ ನಿರ್ದೇಶಿಸುವುದಕ್ಕೆ ಸುಪ್ರೀಂ ಕೋರ್ಟ್ ಮುಂದಾಗಿದೆ. ಆ ಪ್ರಕ್ರಿಯೆಗಳೆಲ್ಲವೂ ಕೂಡ ನಡೀತಾ ಇವೆ. ಸುಪ್ರೀಂ ಕೋರ್ಟ್ನ ಮಧ್ಯಪ್ರವೇಶದಿಂದ ಇನ್ನಾದರೂ ಕೂಡ ಸೌಜನ್ಯಳಿಗೆ ನ್ಯಾಯ ದೊರಕುವ ನಿರೀಕ್ಷೆ ಇದೆ. ಈಗ ಒಂದು ಬೆಳಕು ಕಾಣಿಸ್ತಾ ಇದೆ. ಸೌಜನ್ಯ ಕೊಲೆ ಮತ್ತು ಅತ್ಯಾಚಾರ ಪ್ರಕರಣವನ್ನ ಮುಚ್ಚಿ ಹಾಕುವುದಕ್ಕೆ ಸತತ ಯತ್ನ ಮಾಡಲಾಗಿದೆ. ನೈಜ ಅತ್ಯಾಚಾರಿಗಳನ್ನ, ಕೊಲೆಗಾರರನ್ನ ಸೇಫ್ ಮಾಡುವುದಕ್ಕೆ ಸತತ ಪ್ರಯತ್ನವನ್ನ ಮಾಡಲಾಗಿದೆ. ಅದರಲ್ಲಿ ಯಾವುದೇ ಅನುಮಾನವೂ ಕೂಡ ಇಲ್ಲ. ಸರ್ಕಾರದ ನಿರ್ಲಕ್ಷ್ಯ, ತನಿಖೆಯ ವಿಳಂಬ ಸೌಜನ್ಯಳಿಗೆ ಇನ್ನೂ ಕೂಡ ನ್ಯಾಯ ಕೊಡಿಸದೆ ಸತಾಯಿಸ್ತಾ ಇದೆ. ಮಾತನಾಡ್ತಾ ಹೋಗೋಣ. ನಮಸ್ಕಾರ, ಸುಮನ್ ಟಿವಿ ಕನ್ನಡಕ್ಕೆ ಸ್ವಾಗತ. ನಾನು ಶ್ರೀರಾಜ್ ವಕ್ವಾಡಿ. 2012ರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನಲ್ಲಿ ನಡೆದಂತಹ ಕುಮಾರಿ ಸೌಜನ್ಯ ಕೊಲೆ ಮತ್ತು ಅತ್ಯಾಚಾರ ಪ್ರಕರಣ ಇಡೀ ದೇಶದ ಸಾಮಾಜಿಕ, ರಾಜಕೀಯ ಮತ್ತು ನ್ಯಾಯಾಂಗ ಇತಿಹಾಸದಲ್ಲೇ ಅತ್ಯಂತ ಕರಾಳ ಅಧ್ಯಾಯಗಳಲ್ಲಿ ಒಂದು. ದಶಕಕ್ಕೂ ಹೆಚ್ಚು ಕಾಲ ಕಳೆದರೂ ನೈಜ ಅಪರಾಧಿಗಳು ಯಾರು ಎಂಬ ಪ್ರಶ್ನೆಗೆ ಉತ್ತರ ಸಿಗದೇ ಇರೋದು ಮತ್ತು ಪ್ರಕರಣದ ತನಿಖೆಯಲ್ಲಿ ನಡೆದಂತಹ ತಾರತಮ್ಯಗಳು, ವಿಳಂಬ, ನಮ್ಮ ರಾಜ್ಯ ಸರ್ಕಾರಗಳು ಯಾರ ಪರವಾಗಿ ಕೆಲಸ ಮಾಡ್ತಾ ಇದೆ ಅನ್ನೋದನ್ನ ಗಂಭೀರ ಪ್ರಶ್ನೆಯನ್ನ ಎತ್ತಿವೆ. ಪ್ರಕರಣ ನಡೆದಂತಹ ತಕ್ಷಣವೇ ಸ್ಥಳೀಯ ಪೊಲೀಸರು ನಡೆಸಿದಂತಹ ತನಿಖೆ ಅತ್ಯಂತ ಕಳಪೆ ಮತ್ತು ನಿರ್ಲಕ್ಷ್ಯದಿಂದ ಕೂಡಿದ್ದಾಗಿತ್ತು ಅನ್ನೋದು ಮೊದಲಿನಿಂದಲೂ ಬಂದಂತಹ ಗಂಭೀರ ಆರೋಪ. ಆ ತನಿಖೆಗೆ ಪ್ರಭಾವಿಗಳ ಪ್ರಭಾವವೂ ಕೂಡ ಇತ್ತು ಅನ್ನೋದು ಎಲ್ರಿಗೂ ಕೂಡ ಗೊತ್ತಿದೆ. ಘಟನಾ ಸ್ಥಳದ ಮಹಜರು, ವೈದ್ಯಾಧಿಕಾರಿಗಳ ಅವೈಜ್ಞಾನಿಕ ವರದಿ ಮತ್ತು ಪ್ರಾಥಮಿಕ ಸಾಕ್ಷ್ಯ ಸಂಗ್ರಹಣೆಯಲ್ಲಿ ಗಂಭೀರ ಲೋಪಗಳು ಎದ್ದು ಕಾಣ್ತಾ ಇದ್ವು. ಅಮಾಯಕ ಸಂತೋಷ್ ರಾವ್ ಎಂಬ ವ್ಯಕ್ತಿಯನ್ನ ಬಂಧಿಸಿ ಆತನನ್ನೇ ಪ್ರಮುಖ ಆರೋಪಿಯನ್ನಾಗಿ ಬಿಂಬಿಸುವುದಕ್ಕೆ ಪೊಲೀಸರು ಅವಸರಪಟ್ಟರು. ಯಾರದ್ದೋ ಹಿತಾಸಕ್ತಿಯನ್ನು ಕಾಪಾಡುವುದಕ್ಕೆ, ಇದು ನೈಜ ಆರೋಪಿಗಳನ್ನು ರಕ್ಷಿಸುವುದಕ್ಕೆ ನಡೆದಂತಹ ವ್ಯವಸ್ಥಿತ ಸಂಚು ಎಂಬ ಸಂಶಯವನ್ನ ತನಿಖೆಯ ಆರಂಭದಲ್ಲೇ ಹುಟ್ಟು ಹಾಕಿತ್ತು. ಬಳಿಕ ಆತನ ಖುಲಾಸೆಯೂ ಆಯಿತು. ಮತ್ತೆ ಆ ಖುಲಾಸೆಯ ವಿರುದ್ಧ ಸಿಬಿಐ ಮೇಲ್ಮನವಿ, ಕಾನೂನು, ತನಿಖಾ ಸಂಸ್ಥೆ, ಪೊಲೀಸ್ ಅಧಿಕಾರಿಗಳು, ವೈದ್ಯಾಧಿಕಾರಿಗಳ ನಿರ್ಲಕ್ಷ್ಯ, ಪ್ರಭಾವಿಗಳ ಹಿತಾಸಕ್ತಿ ಕಾಯುವುದಕ್ಕೆ ಸರ್ವ ಪ್ರಯತ್ನವೂ ಕೂಡ ನಡೆಸಿವೆ. ಅಧಿಕಾರ, ಪ್ರಭಾವಗಳು ಮತ್ತು ಸತ್ಯವನ್ನ ಹೂತು ಹಾಕುವ ಪ್ರಯತ್ನ ಮಾಡಿವೆ. ಈ ಪ್ರಕರಣ ಕೇವಲ ಒಂದು ಅಪರಾಧ ಘಟನೆಯಲ್ಲ, ಬದಲಿಗೆ ಅಧಿಕಾರ, ಸಾಮಾಜಿಕ ಪ್ರಭಾವ, ಬಂಡವಾಳಶಾಹಿ ಇವೆಲ್ಲವೂ ಕೂಡ ಸೇರಿ ಸಂತ್ರಸ್ತ ಕುಟುಂಬದ ಮೇಲಿನ ದೌರ್ಜನ್ಯವನ್ನ ಹೇಗೆ ಮುಚ್ಚಿ ಹಾಕಬಲ್ಲವು ಎಂಬುದಕ್ಕೆ ಅತ್ಯುತ್ತಮ ಉದಾಹರಣೆ. ಪ್ರಕರಣದಲ್ಲಿ ಪ್ರಭಾವಿ ಕುಟುಂಬಗಳ ಅಥವಾ ವ್ಯಕ್ತಿಗಳ ಹೆಸರುಗಳು ಕೇಳಿ ಬಂದಾಗೆಲ್ಲ ತನಿಖೆಯ ದಿಕ್ಕು ತಪ್ಪಿಸುವ ಕೆಲಸಗಳು ನಡೆದವು. ಇವತ್ತು ಕೂಡ ನಡೀತಾ ಇವೆ. ಮಾಧ್ಯಮಗಳಲ್ಲಿ ಅವರ ಹೆಸರುಗಳನ್ನು ಉಲ್ಲೇಖಿಸದಂತೆ ಕೋರ್ಟ್ನಿಂದ ಸ್ಟೇ ಆರ್ಡರ್ ತರಲಾಯಿತು. ಅಪರಾಧಿ ಅವರು ಅಲ್ಲದೆ ಇದ್ದಲ್ಲಿ ಸ್ಟೇ ಆರ್ಡರ್ ತರುವ ಅಗತ್ಯ ಏನಿತ್ತು? ರಾಜ್ಯ ಸರ್ಕಾರಗಳು, ತನಿಖಾ ಸಂಸ್ಥೆಗಳ ಮೇಲೆ ಬಿದ್ದಂತಹ ರಾಜಕೀಯ ಮತ್ತು ಸಾಮಾಜಿಕ ಒತ್ತಡಗಳು ನೈಜ ತನಿಖೆಗೆ ದೊಡ್ಡ ತಡೆಯಾದವು ಕೂಡ ಹೌದು. ಸಿಬಿಐ ತನಿಖೆಯ ವೈಫಲ್ಯ ಮತ್ತು ಮರು ತನಿಖೆಯ ಅಗತ್ಯತೆ, ಸಿಬಿಐನಂತಹ ಅತ್ಯುನ್ನತ ತನಿಖಾ ಸಂಸ್ಥೆಯು ಕೂಡ ಸಂತೋಷ್ ರಾವ್ ಮೇಲೆ ಹೊರಿಸಿದಂತಹ ಆರೋಪಗಳನ್ನು ಕೋರ್ಟ್ನಲ್ಲಿ ಸಾಬೀತುಪಡಿಸುವುದಕ್ಕೆ ಸಾಧ್ಯ ಆಗಲಿಲ್ಲ. ಸಿಬಿಐ ವಿಶೇಷ ನ್ಯಾಯಾಲಯ ಸಂತೋಷ್ ರಾವ್ ಅವರನ್ನ ಸಂಪೂರ್ಣವಾಗಿ ಖುಲಾಸೆಗೊಳಿಸಿ ಹೊರಡಿಸಿದಂತಹ ತೀರ್ಪಿದೆಯಲ್ಲ, ಅದು ಸಂಸ್ಥೆಯ ತನಿಖಾ ವೈಫಲ್ಯವನ್ನ ಎತ್ತಿ ತೋರಿಸಿದೆ. ಕೇವಲ ಒಬ್ಬ ವ್ಯಕ್ತಿಯನ್ನು ಗುರಿಯಾಗಿಸಿಕೊಂಡು ತನಿಖೆ ನಡೆಸಿದಂತಹ ಸಿಬಿಐ ನೈಜ ಅಪರಾಧಿಗಳನ್ನು, ನೈಜ ಅತ್ಯಾಚಾರಿಗಳನ್ನು, ನೈಜ ಕೊಲೆಗಾರರನ್ನು ಪತ್ತೆ ಹಚ್ಚುವಲ್ಲಿ
ಸಂಪೂರ್ಣ ವಿಫಲವಾಗಿದೆ ಅಂತ ನ್ಯಾಯಾಲಯದ ತೀರ್ಪಿನ ಸಾರಾಂಶವೇ ಸ್ಪಷ್ಟಪಡಿಸಿತು. ಮರು ತನಿಖೆಗೆ ಒತ್ತಾಯಿಸ್ತಾ ಇರೋದು ನ್ಯಾಯದ ಕೊನೆಯ ಆಶಾದೀಪ. ಸುಪ್ರೀಂ ಕೋರ್ಟ್ ಈ ಪ್ರಕರಣದ ಮರು ತನಿಖೆಗೆ ಅಥವಾ ನೈಜ ಆರೋಪಿಗಳ ಪತ್ತೆಗೆ ಸ್ಪಷ್ಟ ನಿರ್ದೇಶನವನ್ನ ನೀಡುತ್ತೆ. ಅದು ಕೇವಲ ಸೌಜನ್ಯ ಕುಟುಂಬಕ್ಕೆ ಸಿಗುವಂತಹ ನ್ಯಾಯ ಅಲ್ಲ, ಬದಲಿಗೆ ತನಿಖಾ ಸಂಸ್ಥೆಗಳು ಪ್ರಭಾವಿಗಳ ಕೈಗೊಂಬೆಯಾಗದಂತೆ ತಡೆಯುವುದಕ್ಕೆ ನೀಡುವಂತಹ ಮಹತ್ವದ ಸಂದೇಶ ಆಗ್ತದೆ. ಹಳೆಯ ಸಾಕ್ಷಿಗಳು ನಾಶ ಆಗಿದ್ರೂ ಕೂಡ ಪ್ರಕರಣದ ಕಡತಗಳಲ್ಲಿರುವಂತಹ ವಿಧಿವಿಜ್ಞಾನಗಳ ವರದಿಗಳು ಮತ್ತು ಪ್ರತ್ಯಕ್ಷದರ್ಶಿಗಳ ಹೇಳಿಕೆಗಳನ್ನು ಆಧರಿಸಿ ಹೊಸ ದೃಷ್ಟಿಕೋನದಲ್ಲಿ ತನಿಖೆ ನಡೆಸಬೇಕಾಗಿದೆ. ತನಿಖೆಯನ್ನ ಹಾದಿ ತಪ್ಪಿಸಿದಂತಹ ತನಿಖಾಧಿಕಾರಿಗಳ ಮೇಲೆಯೂ ಕೂಡ ಕಾನೂನು ಕ್ರಮ ಜರುಗಿಸುವುದು ಅತ್ಯಗತ್ಯ. ವೈದ್ಯಾಧಿಕಾರಿಗಳು, ಪೊಲೀಸ್ ಅಧಿಕಾರಿಗಳು, ತನಿಖಾ ಸಂಸ್ಥೆಯ ಅಧಿಕಾರಿಗಳು ಎಲ್ಲರೂ ಕೂಡ ವೈಫಲ್ಯ ನಡೆಸಿದ್ದಾರೆ, ನಾಶ ಮಾಡಿದ್ದಾರೆ ಸಾಕ್ಷ್ಯಗಳನ್ನು. ನ್ಯಾಯ ವಿಳಂಬ ಆದರೆ ಅದು ನ್ಯಾಯ ನಿರಾಕರಿಸಿದಂತೆ. ಸೌಜನ್ಯ ಪ್ರಕರಣದಲ್ಲಿ ಈಗಾಗಲೇ ವರ್ಷಾನುಗಟ್ಟಲೆ ವಿಳಂಬ ಆಗಿದೆ. ಸರ್ಕಾರ ಮತ್ತು ತನಿಖಾ ಸಂಸ್ಥೆಗಳ ಶಂಕಿತ ಪಾತ್ರವನ್ನು ಜನಪರ ಮತ್ತು ಸೌಜನ್ಯ ಪರ ಹೋರಾಟಗಾರರ ಚಳುವಳಿಗಳು ನಿರಂತರವಾಗಿ ಪ್ರಶ್ನಿಸಲೇ ಬಂದಿವೆ. ಇನ್ನೂ ಕೂಡ ನ್ಯಾಯ ಸಿಕ್ಕಿಲ್ಲ. ಜನ ಸೌಜನ್ಯ ಪರ ಹೋರಾಟಗಾರರನ್ನೇ ತಪ್ಪಿತಸ್ಥರು ಅನ್ನುವ ರೀತಿಯಲ್ಲಿ ನೋಡಿದ್ರು. ಒಟ್ಟಿನಲ್ಲಿ ಸುಪ್ರೀಂ ಕೋರ್ಟ್ನ ಮಧ್ಯಪ್ರವೇಶದಿಂದಲಾದರೂ ಈ ಪ್ರಕರಣದಲ್ಲಿ ಯಾರು ಕೊಂದವರು ಎಂಬ ಸತ್ಯ ಹೊರಬಂದು ಸಂತ್ರಸ್ತ ಕುಟುಂಬಕ್ಕೆ ಮತ್ತು ನಾಡಿನ ಸಾಕ್ಷಿ ಪ್ರಜ್ಞೆಗೆ ನ್ಯಾಯ ಸಿಗಬೇಕಿದೆ. ಇದು ಪ್ರಜಾಪ್ರಭುತ್ವ ಮತ್ತು ಕಾನೂನಿನ ಮೇಲಿನ ನಂಬಿಕೆಯನ್ನು ಮರುಸ್ಥಾಪಿಸಲು ಇರುವಂತಹ ಕೊನೆಯ ಅವಕಾಶ. ಹೌದಲ್ವಾ? ಮಾತನಾಡೋಣ, ಸತ್ಯದ ಪರವಾಗಿ ಧ್ವನಿ ಎತ್ತೋಣ. ಈ ಬಗ್ಗೆ ನಿಮಗೆ ಏನನ್ನಿಸ್ತದೆ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್. ಈವರೆಗೆ ಈ ಸ್ಪೆಷಲ್ ಎಕ್ಸ್ಪ್ಲೇನರನ್ನು ನೋಡಿರೋದಕ್ಕೆ ಮತ್ತು ಕೇಳಿರೋದಕ್ಕೆ ನಾನು ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ನೀವಿನ್ನೂ ಕೂಡ ಸುಮನ್ ಟಿವಿ ಕನ್ನಡದ ಸಬ್ಸ್ಕ್ರೈಬರ್ ಅಲ್ಲದೇ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ ಮುಖೇನವಾಗಿ ನಮ್ಮ ಎಲ್ಲ ಕಂಟೆಂಟ್ಗಳು ನಿಮ್ಮನ್ನು ಶೀಘ್ರದಲ್ಲೇ ತಲುಪುತ್ತೆ. ಥ್ಯಾಂಕ್ ಯು ಸೋ ಮಚ್. ಸೌಜನ್ಯ ಗೆಲ್ಲಲಿ.